ರಶ್ಮಿಕಾ ಮಂದಣ್ಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆಕ್ಚುಲಿ. ಏನ್ರಿ ಒಂಥರ ಪೀಚ್ ಇದ್ದಾಳೆ, ಕಣ್ಣು ಒಂಥರ ಇದೆ, ಐಟಮ್ ಸಾಂಗ್ ಮಾಡ್ಬೋದು ಹೀರೋನಲ್ಲಿ. ಅವರ ಹೆಸರಿರೋದಕ್ಕೆ ಅವರು ಕವಿಯಾಗಿದ್ದಾರ ಅಥವಾ ದೇವರು ಆಲ್ರೆಡಿ ಅವರನ್ನ ಬ್ಲೆಸ್ ಮಾಡಿ ಕಳಿಸಿದ್ರ ಗೊತ್ತಿಲ್ಲ. ಹೆಸರಿಗೆ ತಕ್ಕ ಹಾಗೆ 6 ಗೀತೆಗಳನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರಣಿ. ದೊಡ್ಡದಾಗ ಲಾಲಿ ಆಡ್ತೀವಿ, ಸತ್ತಾಗ ಚರಮಗೀತೆ ಆಡ್ತೀವಿ. ಶುರುವಾಗೋದು ಹಾಡಿಂದ, ಎಂಡಾಗೋದು ಹಾಡಿಂದ. ಸಂಗೀತ ಮತ್ತು ನೃತ್ಯ ಮನುಷ್ಯರಂತಾನೆ ಅಲ್ಲ, ಎಲ್ಲಾ ಪ್ರಾಣಿಗಳ ಮೂಲಕ. ನೀವು ಕವಿರಾಜ್ ಮೊದಲಿನಿಂದಾನೂ ಹೌದಾ ಅಥವಾ ಆಮೇಲೆ ಚೇಂಜ್ ಮಾಡ್ಕೊಂಡ್ರ? 25 ವರ್ಷದಿಂದ ನಾನು ಭೇಟಿಯಾದವರೆಲ್ಲರಿಗೂ ನಾನು ಈ ಆನ್ಸರ್ನ ಕೊಡಲೇಬೇಕು. ಎಷ್ಟು ಮುಗ್ದಿರಿದ್ವಿ ಅಂದರೆ, ರೇಡಿಯೋದಲ್ಲಿ SP ಮತ್ತು ಬಾಲಸುಬ್ರಹ್ಮಣ್ಯ ಮತ್ತು ಎಷ್ಟು ಜನಕ್ಕೆ ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಡ್ತಾರೆ ಅನ್ನೋ ಫೀಲ್ ನಮಗಿದ್ದಿದ್ದು ಶುರು ದಿನಗಳಲ್ಲಿ. ಆದರೆ ಚಿಕ್ಕ ಕಿಂಡಿಗಳಿರುತ್ತೆ ಗೊತ್ತಾ, ಅದರಲ್ಲೆಲ್ಲ ಇಳುಕು ನೋಡಿದ್ದು ಇದೆ. ಅವರು ನಾನು ಕವಿ ಆಗಲಿ ಅಂತ ಕವಿರಾಜ್ ಅಂತ ಇಟ್ಟಿಲ್ಲವಾದರೂ ಕೂಡ ಹೆಸರಿಟ್ಕೊಂಡಿದ್ದಕ್ಕಾದರೂ ಏನಾದರೂ ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೊ ಅನ್ನೋರು ನನಗೆ ತುಂಬ ಹತ್ರ ಬಂದರು. ಆ್ಯಕ್ಚುಲಿ ನನಗೆ ಒಂಥರ ಭಯ ಸ್ಟಾರ್ಟ್ ಆಯಿತು. ಬಂದವರು ತಾರೆಗಳಿದ್ದರೆ ಏನಂತೆ ಕೋಟಿ ಕೋಟಿ, ಪಾಪ ಚಂದಿರ ಒಂಟಿ, ನನ್ನಂತೆ ಒಬ್ಬಂಟಿ ಅಂತ ಬರ್ಕೊಂಡೆ. ನೀವೀಗ ಅಂದ್ರಲ್ಲ, ನನಗೂ ಅನಿಸ್ತದು ಆ ಟೈಮ್. ಪರವಾಗಿಲ್ಲ, ಈ ರೇಂಜಿಗೆ ಬರಿತೀನಿ ನಾನು. ಇದು ಕರಿಯ ಅಂತ ಒಂದು ಸಿನಿಮಾ ಆಗ್ತಿದೆ, ಪ್ರೇಮ್ ಡೈರೆಕ್ಷನ್. ಕರಿಯ ನನಗೆ ಫಸ್ಟ್ ಸಿನಿಮಾ ಕರಿಯ. ಅಪ್ಪ ಚ ಅಂತ ಯಾವುದೋ ಹಾಡಿದೆ, ಯಾವ ಭಾಷೆದು ಅಂತ ಯಾರಿಗೂ ಗೊತ್ತಿಲ್ಲ. ಕವಿರಾಜ್ ಅಂತ, ಅದು ಕಣಕಣದ ಶಾರದೆ ಇವರೇ ಬರೆದಿರೋದು. ವಿಷ್ಣು ಸರ್ ಒಂದ್ಸರಿ ಹಿಂಗೆ ತಿರುಗಿ ನೋಡಿ, ಕವಿರಾಜನೇ ಬಿಡ್ರಿ ನೀವು.